ಮನೆ ಬಿಟ್ಟು ಹೋದವ ಮರಳಿ ಬರುವುದಕ್ಕೆ ಬೇಕಾಯಿತು 26 ವರ್ಷ. ಮನೆ ಮಗ ಮರಳಿ ಬಂದಿದ್ದಕ್ಕೆ ಪೋಷಕರ ಸಂತಸಕ್ಕೆ ಪಾರವೇ ಇರಲಿಲ್ಲ. ದಕ್ಷಿಣ ಕನ್ನಡದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಹಾ ವಿಸ್ಮಯವೊಂದು ನಡೆದಿದೆ. 26 ವರ್ಷದ ಹಿಂದೆ ಓಡಿ ಹೋಗಿದ್ದ ಹುಡುಗ ಮನೆ ಬಿಟ್ಟು ಓಡಿ ಹೋಗಿದ್ದ. ಆ 26 ವರ್ಷದ ಹಿಂದೆ ಓಡಿ ಹೋದಂತಹ ಹುಡುಗ ಕೊನೆಗೂ ವಾಪಸ್ ಮನೆಗೆ ಬಂದಾಗ ಹೇಗಾಗಿರುತ್ತೆ ಆ ಪೋಷಕರಿಗೆ? ಆ 26 ವರ್ಷದ ಹಿಂದೆ ಓಡಿ ಹೋಗಿದ್ದ ಹುಡುಗ ಕೊನೆಗೂ ವಾಪಸ್ ಬಂದಾಗ, ಮನೆ ಬಿಟ್ಟಾಗ ಆತನ ವಯಸ್ಸು ಕೇವಲ 12 ವರ್ಷ. 2000 ಇಸ್ವಿಯಲ್ಲಿ ಅಂದರೆ 2000 ಇಸ್ವಿಯಲ್ಲಿ 12 ವರ್ಷ ವಯಸ್ಸಿನಲ್ಲಿ ಮನೆ ಬಿಟ್ಟು ಹೋಗಿದ್ದ ಸತೀಶ್ ಈಗ ಮಹಾರಾಷ್ಟ್ರದ ಸಲೀಂ ಆಗಿದ್ದಾನೆ. ಧರ್ಮಸ್ಥಳದ ಅಶೋಕನಗರ ನಿವಾಸಿ. 2000 ಇಸ್ವಿಯಲ್ಲಿ 12 ವರ್ಷ ವಯಸ್ಸಿನಲ್ಲಿ ಮನೆ ಬಿಟ್ಟಿದ್ದ ಸತೀಶ್ ಧರ್ಮಸ್ಥಳಕ್ಕೆ ಬಂದಿದ್ದ ಸರ್ಕಸ್ ತಂಡದೊಂದಿಗೆ ಹೋಗಿದ್ದ ಸತೀಶ್. 26 ವರ್ಷ ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡಿಕೊಂಡಿದ್ದ ಸತೀಶ್. ಕೆಲಸ ಮಾಡ್ತಾ ಮಾಡ್ತಾ ತನ್ನ ಊರನ್ನೇ ಮರ್ತಿದ್ದ ಸತೀಶ್. ಬಳಿಕ ತನ್ನ ಸ್ನೇಹಿತರೊಂದಿಗೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಬಂದಾಗ ಮರಳಿ ನೆನಪು ಬಂದಿದೆ. ಸೊ ಆಗ ಸರ್ಕಸ್ ನಡೀತಿದ್ದಂಥ ಜಾಗಕ್ಕೆ ಹೋದಾಗ ಇದೇ ತನ್ನ ಊರು ಅಂತ ನೆನಪಾಗಿದೆ. ತನ್ನ ತಮ್ಮಂದಿರ ಹೆಸರನ್ನ ನೆನಪಲ್ಲಿಟ್ಕೊಂಡಿದ್ದು, ಅವರ ಮನೆ ಎಲ್ಲಿ ಅಂತ ಸತೀಶ್ ಹುಡುಕಾಡಿದಾಗ ಕೊನೆಗೂ ಕೂಡ ಆ ಮನೆ ಪತ್ತೆಯಾಗಿದ್ದು, ಇದೀಗ ಮರಳಿ ತಾಯಿಯ ಮಡಿಲು ಸೇರಿದ್ದಾನೆ. ಆ ಯುವಕ 12 ವರ್ಷ ವಯಸ್ಸಿನಲ್ಲಿ ಮನೆ ಬಿಟ್ಟು ಹೋದ ಆತ ಮಗು ಕಳ್ಕೊಂಡಂಥ 12 ವರ್ಷದ ಬಾಲಕನನ್ನು ಕಳ್ಕೊಂಡಂಥ ಕುಟುಂಬದವರ ಅಕ್ಕನಂದನ ಮುಗಿಲು ಮುಟ್ಟಿತ್ತು. ಆದರೆ 26 ವರ್ಷದ ಬಳಿಕ ಮಗ ಮತ್ತೆ ಮಡಿಲು ಸೇರಿದಾಗ ಆ ತಾಯಿಯ ಆನಂದಕ್ಕೆ, ಆ ಕುಟುಂಬದವರ ಆನಂದಕ್ಕೆ ಪಾರವೇ ಇರಲಿಲ್ಲ ಅಲ್ಲಿ.